ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಈ ಹಿಂದೆ ಏನ್ ಪ್ರೊಫೈಲ್ ನೋಡಿದ್ರಲ್ಲ, ಹಾಗೇನೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ರೇಖಾ ಅಂತೇಳಿ ಒಬ್ರು ಡಾಕ್ಟರ್ ಪ್ರೊಫೈಲ್ನ ಶೇರ್ ಮಾಡ್ಕೊಂಡಿದ್ದಾರೆ. ಇವರ ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೇನೆ ಇವರ ಒಂದು ಮೋರ್ ಇನ್ಫಾರ್ಮೇಶನ್ ಏನಾದರೂ ಬೇಕಾಗಿದ್ರೆ ನೀವು ಚಾನಲ್ಗೆ ಜಾಯ್ನಿಂಗ್ ಕೂಡ ಆಗ್ಬೋದು. ಜಾಯ್ನಿಂಗ್ ಆದಂಥ ಪರ್ಸನ್ಸ್ಗೆ ಖಂಡಿತವಾಗ್ಲೂ ಅವರ ಕಡೆಯಿಂದ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಕೂಡ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಮಾಹಿತಿಯನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೇನೆ. ಹೆಸರು ಡಾಕ್ಟರ್ ರೇಖಾ, ವಯಸ್ಸು 40 ವರ್ಷ. ಇವರ ಒಂದು ವೃತ್ತಿ ಜೀವನ ಹೇಗಿದೆ, ವೈದ್ಯರ ಆಗಿ ಕೆಲಸ ಕೂಡ ಮಾಡ್ತಿದ್ದಾರೆ. ವಾಸಸ್ಥಳ ಇರೋದು ಮೈಸೂರು ಹತ್ತಿರ ಒಂದು ಹಳ್ಳಿ ಅಂತ ಹೇಳ್ಕೊಂಡಿದ್ದಾರೆ. ಸ್ವಂತ ಆಸ್ತಿ ಇರೋದು ಆಲ್ಮೋಸ್ಟ್ ಕ್ಲಿನಿಕ್ ಮತ್ತೆ ವಾಸದ ಒಂದು ಜಾಗ ಸ್ವಂತವಾಗಿದೆ. ಜೊತೆಗೆ ಅವ್ರ ಹತ್ರ ಕಾರ್ ಆಯ್ತು, ಬಂಗ್ಲೆ ಆಯ್ತು, ಎಲ್ಲ ಕೂಡ ಇದೆ. ಸ್ವಲ್ಪ ಹಣ ಕೂಡ ಇದೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೇನೆ ಮೂಲ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ವಿಪರೀತ ಒಂದು ಚಟ ಕೂಡ ಇದೆ. ಮಾಡಿಸಿಕೊಳ್ಳೋ ಒಂದು ಆಸೆ ಕೂಡ ಬಹಳ ಇದೆ. ಯಾರಾದ್ರೂ ಬನ್ನಿ ಅಂತ ಹೇಳ್ಕೊಂಡಿದ್ದಾರೆ. ಗಂಡನಿಗೆ ಆಸಕ್ತಿ ಇಲ್ಲ. ಇವಳ ಒಂದು ತೂತಿಗೆ ಆಲ್ಮೋಸ್ಟ್ ತೃಪ್ತಿ ಇಲ್ಲದ ಹಾಗೆ ಆಗಿದೆ ಅಂತೇಳಿ ಇವರ ಒಂದು ಬಯೋಡೇಟನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇವರ ಒಂದು ಬಯೋಡೇಟಾ ಏನಾದರೂ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಕೂಡ ಅವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಹಾಗೆಯೇ ಕಾರ್ವಾಲೆ.com ಅವರ ಕಡೆಯಿಂದ ಒಂದು ಕಾರ್ ಸೀಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2024ರ ಒಂದು ಮಾಡೆಲ್ ಕಾರ್ ಕಿಯಾ ಕ್ಯಾರೆನ್ಸ್ ಅಂತೇಳಿ ಪ್ರೆಸ್ಟೀಜ್ ಅದರ ಒಂದು ಮಾಡೆಲ್ ಕೂಡ ಆಗಿರುತ್ತೆ. 1.5 ಹೊಂದಿರುವಂತಹ ಒಂದು ಕಾರ್ ಕೂಡ ಆಗಿರುತ್ತೆ. ಈ ಒಂದು ಪೆಟ್ರೋಲ್ ಮಾಡೆಲ್ನ ಒಂದು ಕಾರ್ನ ಬಗ್ಗೆ ಕೂಡ ಸೆಲ್ಲರ್ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಇವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಕೂಡ ಹೇಳ್ತಾ ಹೋಗ್ತೇನೆ. ಫ್ರೆಂಡ್ಸ್ ನೋಡಿ, ಕಾರ್ನ ಬಗ್ಗೆ ಹೇಳೋಕಿನ ಮುಂಚೆ ಇವರ ಒಂದು ಜೀವನದಲ್ಲಿ ಆಗಿರುವಂತಹ ಒಂದು ಕಷ್ಟ ಮತ್ತು ಅವಳ ಒಂದು ಪ್ರಸ್ತುತ ಒಂದು ಜೀವನ ಹೀಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಪ್ರಶ್ನೆ ನೋಡಿ, ಗಂಡ ಮತ್ತು ನನ್ನ ಒಂದು ವಯಸ್ಸಿನ ಒಂದು ಅಂತರ ಜಾಸ್ತಿ ಇದೆ. ಅದಕ್ಕೆ ನನಗೆ ಹೆಚ್ಚು ತೃಪ್ತಿ ಕೂಡ ಸಿಕ್ಕಿಲ್ಲ ಅಂತೇಳಿ ತಮ್ಮ ಒಂದು ಕಷ್ಟ ಹೇಳಿದ್ದಾರೆ. ಈ ಒಂದು ವಯಸ್ಸಿನಲ್ಲಿ ಚಟ ಬಂದರೆ ಮೈಯೆಲ್ಲ ಆಲ್ಮೋಸ್ಟ್ ಜುಮ್ಮು ಅನ್ನುತ್ತೆ, ಆದರೆ ಯಜಮಾನ ಸುಖ ಕೊಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನಾನು ಡಾಕ್ಟರ್ ಆಗಿ ನನ್ನ ಒಂದು ಜೀವನ ಹೇಗೆ ಆಗಿದೆ ಅಲ್ಲ, ಹಾಗೆ ಎಷ್ಟೋ ಸಲ ಕೂಡ ಆಲ್ಮೋಸ್ಟ್ ಕ್ಲಿನಿಕಲ್ಲಿ ಯಾರ ಜೊತೆನಾದ್ರೂ ಮಾಡಿಸ್ಕೊಳ್ಳೋಣ ಅಂತ ಪ್ಲಾನ್ ಕೂಡ ಮಾಡಿದ್ದೆ. ಆದರೆ ನಂಬಿಕೆಯಷ್ಟು ಬಂದು ಕೂಡ ಸಿಗ್ತಾನನ್ನೋ ಒಂದು ಮಾಹಿತಿ ಮೇಲೆ ಕೂಡ ಬಹಳ ದಿನ ಆಫ್ಟರ್ ಒಂದು ಯೋಚನೆ ಮಾಡಿ ಈ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೇ ಸ್ನೇಹಿತರೆ, ಇವರಿಗೆ ಬೇಕಾಗಿರುವಂತಹ ಒಂದು ಗಂಡಿನ ಒಂದು ಲಕ್ಷಣಗಳು ಹೀಗೆಲ್ಲ ಇರಬೇಕು. ಅಂತಹ ಪರ್ಸನ್ ಯಾರಾದ್ರೂ ಇದ್ರೆ ಫ್ರೀ ಇದ್ದಾಗ ನನಗೆ ಕಾಲ್ ಮಾಡಿ ಅಂತೇಳಿ ಈ ಒಂದು ಮಾಹಿತಿಲಿ ಕೂಡ ತಿಳಿಸಿದ್ದಾರೆ. ಫಸ್ಟ್ ನೋಡಿ, ಗಂಡು ಮದುವೆ ಆಗಿದ್ರು ಕೂಡ ಓಕೆ, ಆದರೆ ಅವನಿಗೆ ಹೆಂಡತಿಯ ಒಂದು ಕಾಟ ಇರಬಾರ್ದು. ಇದು ತುಂಬಾನೇ ಒಂದು ವ್ಯಾಲ್ಯೂಬಲ್ ಒಂದು ವರ್ಡ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರಿಗೂ ಕೂಡ ಬೇಕಾಗಿರೋದು ಆಲ್ಮೋಸ್ಟ್ ಇವಾಗ ಫ್ರೀ ಪರ್ಸನ್ ಕೂಡ ಬೇಕಾಗಿದ್ದಾರೆ. ಅದರಲ್ಲಿ ನಿಮ್ಮ ಒಂದು ಜಂಜಾಟ ಅವಳಿಗೆ ಇಷ್ಟ ಆಗಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹಾಗೇನೆ ಸ್ನೇಹಿತರೆ, ಜೊತೆಗೆ ಮಾಡುವ ಒಂದು ಬಯಕೆ ಬಹಳ ಇರಬೇಕು. ಹಾಗೇನೆ ಗಂಡ ಇಲ್ಲದಾಗ ಕರಿತೀನಿ, ಬಾಗಿಲು ತೆಗೆದು ಹಾಕೋ ಒಂದು ಮುಂಚೆನೆ ಒಮ್ಮೆ ಚೆನ್ನಾಗಿ ಕೈಯಬೇಕು ಅಂತ ಹೇಳ್ಕೊಂಡಿದ್ದಾರೆ. ನೋಡೋಕೆ ಹೇಗಿದ್ರು ಕೂಡ ಹೋಗಿ, ಆದ್ರೆ ಹಣದ ಒಂದು ಆಸೆ ಕೂಡ ಜಾಸ್ತಿ ಇರಬಾರದು. ಮತ್ತೆ ನಿಮ್ಮ ಗುಣ ನನಗೇನಾದ್ರೂ ಇಷ್ಟ ಆದ್ರೆ ನೀವು ಏನು ಕೇಳೋದು ಬೇಡ, ನಾನೇ ಖಂಡಿತವಾಗ್ಲೂ ಬೇಡ ಅಂದ್ರೂ ಕೂಡ ಎಲ್ಲಾ ನಿಮಗೆ ಕೊಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಗಂಡಿನ ಒಂದು ಕ್ವಾಲಿಟೀಸ್ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೆ 2024ರ ಒಂದು ಮಾಡೆಲ್ ಕಾರ್ ಏನು ಹೇಳಿದ್ರಲ್ಲ, ಅದು ಮ್ಯಾನುಫ್ಯಾಕ್ಚರ್ ಇಯರ್ ಬಂದ್ಬಿಟ್ಟು ಜೂನ್ 2024. ಕಿಲೋಮೀಟರ್ ನೋಡಿಕೋದ್ರೆ 34,000 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿಕೋದ್ರೆ ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನುವಲ್ ಮತ್ತೆ 6 ಗೇರ್ನ ಹೊಂದಿರುತ್ತೆ. ಕಾರ್ ಅವೈಲೇಬಲ್ ಇರೋದು ಝಾನ್ಸಿಯಲ್ಲಿ ನಿಮಗೆ ಅವೈಲೇಬಲ್ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಾರ್ನ ಒಂದು ಪ್ರೈಸ್ ಬಂದ್ಬಿಟ್ಟು 11.5 ಲಕ್ಷ ತನಕ ಇದರ ಒಂದು ಪ್ರೈಸ್ ಕೂಡ ಹೇಳ್ಕೊಂಡಿದ್ದಾರೆ. ಕಾರ್ನ ಒಂದು ಇಮೇಜ್ ಕೂಡ ಹೀಗಿದೆ, ಇದು ಬ್ಯಾಕ್ ಅಂಡ್ ಆಂಗಲ್ ಅಲ್ಲಿ ಕೂಡ ಹೀಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಇದೇ ಒಂದು ಕಾರ್ನ ನೀವು ಹೊರಗಡೆ ಆಲ್ಮೋಸ್ಟ್ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಸುಮಾರು ಒಂದು 14 ಲಕ್ಷ ತನಕ ಇದರ ಒಂದು ಪ್ರೈಸ್ ಕೂಡ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆ ನೋಡಿ ಸ್ನೇಹಿತರೆ, ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ರಿವ್ಯೂ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತೆ ಮೋರ್ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.